ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರುನ್ಮೀಲಿತಂ ದೇವ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲೇ ನಾನು ಈ ಪೋಡಿಯಂ ಹುಡುಕ್ತಾ ಇದ್ದೆ. ಯಾಕೆಂದ್ರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಪೋಡಿಯಂ ಮೇಲೆ ಒಂದು ಚೀಟಿ ಇತ್ತು. ನಾನು ಭಾಷಣ ಆರಂಭ ಮಾಡೋಕ್ಕಿಂತ ಮೊದಲು ಚೀಟಿ ತೆಗೆದು ನೋಡಿದೆ. ಅದರಲ್ಲಿ ನಿಮ್ ಟೈಮ್ ಮುಗೀತು ಅಂತ ಬರ್ದಿತ್ತು. ಈಗ ಬಂದು ನಿಂತಿದ್ದೀನಿ, ನನ್ನ ಟೈಮೇ ಮುಗಿಸ್ಬಿಟ್ರ ನೀವು ಅಂತ ಅಲ್ಲಿ ಕಾರ್ಯಕ್ರಮ ಆಯೋಜಕರು ಕೇಳಿದೆ. ಈಗ ಬಂದಿದ್ದೀನಿ ಸರ್, ಆಲೆ ನಿಮ್ ಟೈಮ್ ಮುಗೀತು ಅಂತ ಕೊಟ್ಟಿದ್ದೀರಲ್ಲ ಅಂತ. ಸರ್ ನಿಮ್ಗಲ್ಲ ಸರ್, ನಿಮ್ಗಿಂತ ಮೊದಲೊಬ್ಬರು ಮಾತಾಡ್ತಾ ಇದ್ರು, ಅವ್ರ ಕೊಟ್ಟು ಚೀಟಿ ಮರ್ಬಿಟ್ಬಿಟ್ಟು ಹೋಗೋರೆ. ನಾನು ಆಯ್ತು ತಗೊಳ್ಳಿ ಅಂತ ವಾಪಸ್ ಕೊಡಕ್ ಹೋದೆ. ಬೇಡ ಇಟ್ಕೊಳ್ಳಿ ಸರ್, ನಿಮ್ಗೂ ಬೇಕಾಗುತ್ತೆ ಅಂತ. ಪ್ರೀತಿಯ ವಿದ್ಯಾರ್ಥಿಗಳೇ, ಸಿದ್ದೇಶ್ವರ ಸ್ವಾಮೀಜಿ ಒಂದ್ ಕಡೆ ಹೇಳ್ತಾರೆ, ಸಂತರು, ಸಿದ್ಧರು, ಮಹಂತರು, ಮಹಾತ್ಮರು, ಯೋಗಿಗಳು ಹೇಳಬೇಕಾದದ್ದನ್ನೆಲ್ಲ ಹೇಳಿ ಆಗಿದೆ. ಸಂತರು, ಸಿದ್ಧರು, ಮಹಂತರು, ಮಹಾತ್ಮರು, ಯೋಗಿಗಳು ಹೇಳಬೇಕಾದದ್ದನ್ನೆಲ್ಲ ಹೇಳಿ ಆಗಿದೆ. ಅದನ್ನ ಆಚರಿಸೋದು ಮಾತ್ರ ಬಾಕಿ ಅದ. ಏನೋ ಹೊಸತೊಂದನ್ನ ಹೇಳೋದಕ್ಕೇನು ನಾನು ಬಂದಿಲ್ಲ. ಎಷ್ಟು ಬಿಲಿಯನ್ ಗಟ್ಟಲೆ ಸಾಲುಗಳಲ್ಲಿ ಯಾರ್ಯಾರಿಗೆ ಏನೇನನ್ನು ಹೇಳಬೇಕು ಅದೆಲ್ಲವನ್ನು ಹೇಳಿ ಬರದಾಗ ಹೋಗಿದೆ, ತೀಡಿ ಆಗಿದೆ, ತಿದ್ದಾಗಿದೆ, ಓದಿಯೂ ಆಗಿದೆ, ಕೇಳಿಯೂ ಆಗಿದೆ ಕೂಡ ನಾವು. ಆದ್ರೆ ಸಮಸ್ಯೆ ಏನು ಅಂದ್ರೆ ಅದನ್ನು ಆಚರಿಸೋದ್ರಲ್ಲಿ ಮಾತ್ರ ಹಿಂದೆ ಇದ್ದೀವಿ ಅಷ್ಟೇ. ಹಾಗಿದ್ರು ನನ್ನನ್ನೇ ಕರ್ಕೊಂಡು ಬಂದ್ರು ಮತ್ತೆ ಎಲ್ರು ಹೇಳಿ ಆಗೋದ್ಮೇಲೆ ನೀವೇನ್ ಹೊಸ ಹೇಳಕ್ ಬಂದಿದ್ದೀರಿ ಸರ್ ಅಂತ ನೀವಂದ್ರೆ, ಒಂದ್ಸಲ ಬಸವಣ್ಣನ ಬಗ್ಗೆ ಮಾತನಾಡಿ ಅಂತ ಒಂದು ಸ್ಪರ್ಧೆ ಬಿಡ್ತಾರೆ. ಬಸವಣ್ಣನ ಬಗ್ಗೆ ನೀವು ಮಾತನಾಡಿ, ನಿಮ್ಮ ಅಭಿಪ್ರಾಯ ಹೇಳಿ ಅಂತ. ಅಲ್ಲಮ ಪ್ರಭು ಬಸವಣ್ಣನ ಬಗ್ಗೆ ಹೇಳ್ತಾರೆ. ಹೇಗೆ ಕಾಣಿಸ್ತಾರೆ ಬಸವಣ್ಣ ನನಗೆ ಅಂದ್ರೆ, ಒಂದು ಹೊಳೆ ದಡದಲ್ಲಿ ಮರಳಲ್ಲಿ ಆನೆ ಮಲಗಿರುತ್ತೆ. ಅದರ ದಂತದಿಂದ ಮರಳನ್ನೆಲ್ಲ ಚುಚ್ಚಿ ಮೈ ಮೇಲೆಲ್ಲ ಕೆಸರನ್ನ ಏರ್ಕೊಂಡು ಮಣ್ಣನ್ನ ಹೇಳ್ಕೊಂಡು ಸಂಪೂರ್ಣವಾಗಿ ಇಡೀ ಮೈಯೆಲ್ಲ ಸಂಪೂರ್ಣವಾಗಿ ಕೆಸರಾಗಿರುತ್ತೆ. ಆ ಹೊತ್ತಿಗೆ ಒಬ್ಬ ದಿವ್ಯ ಪುರುಷ, ವಿಭೂತಿ ಪುರುಷ ಎದ್ದು ಬರ್ತಾನೆ. ಆನೆಯ ಮೈ ದಡವಿ ಅದನ್ನ ಮುದ್ದಿಸಿ, ಅದನ್ನ ಬಗ್ಗಿಸಿ, ಮೆಲ್ಲಗೆ ಅದನ್ನ ಹೊಳೆದಡೆ ಕರ್ಕೊಂಡು ಬಂದು ಆನೆಯನ್ನು ಅದ್ಭುತವಾಗಿ ಸ್ನಾನ ಮಾಡಿಸ್ತಾನೆ. ಎಷ್ಟು ಚಂದದ ಸ್ನಾನ ಆಗುತ್ತೆ ಅಂದ್ರೆ, ಆನೆ ಬಿಸಿಲಿಗೆ ಪಳ 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 ಅಂತ ಹೊಳೆಯುತ್ತೆ. ಇಡೀ ಆನೆಯನ್ನ ಶುದ್ಧಗೊಳಿಸಿ ಹೊಳೆಯಿಂದ ದಡಕ್ಕೆ ಬಿಟ್ಟು ಮತ್ತೆ ಆ ವಿಭೂತಿ ಪುರುಷ ಹೊರಟೋಗ್ತಾನೆ. ಮತ್ತೆ ಆನೆ ಈ ಹಿಂದೆ ಏನ್ ಮಾಡ್ಕೊಂಡಿತ್ತು ಹಾಗೆ ಮಾಡ್ಕೊಳ್ಳುತ್ತೆ. ಆಗ ಇನ್ನೊಬ್ಬ ಬರ್ತಾನೆ, ಮತ್ತದೇ ಕಾರ್ಯ. ಅದಕ್ಕೆ ನಾನು ಬಂದಿಲ್ಲ. ನಿಮ್ಮ ಗುರುಗಳು ಹೇಳಲಾಗಿದ್ದನ್ನ, ಹೇಳದೇ ಇದ್ದುದನ್ನ ನಾನು ಹೇಳ್ತೀನಿ, ಅಕ್ಷರಶಃ ಸುಳ್ಳು. ಹೊಸ ಮುಖ ಒಂದು ಕರ್ಕೊಂಡ್ಬಂದು ಈ ವೇದಿಕೆಯಲ್ಲಿ ಸ್ವಲ್ಪ ಮಾನ ಮರ್ಯಾದೆ ಕಳೆಯೋಣ ಅಂತ ಹೇಳಿ ಈ ಕಾಲೇಜಿನ ಉಪನ್ಯಾಸಕರು ನನ್ನನ್ನು ಕರ್ಕೊಂಡು ಬಂದ್ರೆ ಹೊರತು ಅದಕ್ಕೇನು ಮುಖ್ಯ ಭಾಷಣಕಾರ, ಪ್ರಧಾನ ಭಾಷಣಕಾರ ಅಂತ ಏನು ಹಾಕೋಬೇಕಾಗಿರ್ಲಿಲ್ಲ. ಸುಮ್ಮನೆ, ಯಾಕೆಂದ್ರೆ ನಾನು ಇದೇ ತಾಲೂಕಿನವನು, ನಿಮ್ಮ ಕಾಲೇಜಿನ ಎದುರುಗಡೆ ಇರುವಂತಹ ಕಟ್ಟಡದ ಹಳೆಯ ಕಟ್ಟಡ ಅದು. ಅದೇ ಕಾಲೇಜಿನಲ್ಲಿ ಡಿಗ್ರಿ ಓದ್ದವನು. ಪ್ರಿಯಾಪುರದ ಪ್ರಥಮ ದರ್ಜೆ ಕಾಲೇಜಿನ 2ನೇ ಬ್ಯಾಚಿನ ವಿದ್ಯಾರ್ಥಿ ನಾನು. ನಿಮ್ಮ ಗರ್ಲ್ಸ್ ಹೈಸ್ಕೂಲಲ್ಲೇ 3-4 ರೂಮ್ಗಳನ್ನ ಕೊಟ್ಟು ಆವತ್ತಿಗೆ ಡಿಗ್ರಿ ಕಾಲೇಜನ್ನು ನಡೆಸಿದ್ರು. ನೀವು ಕೂತಿರೋ ಹೈಸ್ಕೂಲಿನ ಎಷ್ಟೋ ಕಟ್ಟಡಗಳಲ್ಲಿ ಕೂತ್ಕೊಂಡು ಪಾಠ ಕೇಳಿರೋರು ನಾನು. ಹಾಗಾಗಿ ಅಂತ ದೊಡ್ಡ ವ್ಯಕ್ತಿತ್ವ ಮತ್ತು ವ್ಯಕ್ತಿ ನಾನಲ್ಲ, ಸಾಧಾರಣ ಒಬ್ಬ. ನಾನು ಹೇಳಿದೆ, ಇಡೀ ಪ್ರಾಜ್ಞರನ್ನ ಜಗತ್ತಿನ ಸಾಲಲ್ಲಿ ಒಂದು ಸಾಲಲ್ಲಿ ಇಸಿದ್ರೆ ಕಡೆಯವನು ಯಾರಾದ್ರೂ ನಾನು ಅಂತ. ಹಾಗಾಗಿ
ಪ್ರೀತಿಯ ವಿದ್ಯಾರ್ಥಿಗಳೇ, ಒಂದು ಸಂತೋಷ ಏನು ಅಂದ್ರೆ ಗಂಡು ಸಂತಾನ ಇಲ್ಲ ಅಂತ ಉಪನ್ಯಾಸಕಾರಕ್ಕೆ ಬೇಜ ಮಾಡ್ಕೊಬೇಡಿ. ಗಂಡು ಸಂತಾನ ಇಲ್ಲ, ಪ್ರಸನ್ನಚಿತ್ತರಾದ ಹೆಣ್ಣು ಮಕ್ಕಳಿದ್ದೀರಿ, ಮಾತಾಡೋದಕ್ಕೆ ಚಂದ, ಮಾತು ಚೆನ್ನಾಗಿ ಕೇಳಿಸ್ಕೊತೀವಿ. ಯಾಕೆಂದ್ರೆ 8 ವರ್ಷ ನಾನು ಹುಣಸೂರು ಗರ್ಲ್ಸ್ PU ಕಾಲೇಜಿನಲ್ಲಿ 1400 ಹೆಣ್ಮಕ್ಳ ಜೊತೆಗೆ 8 ವರ್ಷ ಕಾಲ ಕಳೆದವ್ ನಾನು. ಹಾಗಾಗಿ ಹೆಣ್ಮಕ್ಳ ಕಾಲೇಜು ಅಂದ್ರೆ ಒಂದು ಸಭ್ಯತೆ, ಸಂಸ್ಕಾರ, ಸಂಯಮ ಎಲ್ಲವೂ ಇರುತ್ತೆ. ಹಾಗಾಗಿ ಕಾಲೇಜಿನಲ್ಲಿ ಮಾತಾಡಕ್ ಬರ್ತೀನಿ ಅಂತ ನಾನು ಒಪ್ಕೊಂಡಿದ್ದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಏನನ್ನ ಸಾಧಿಸಬಹುದೋ, ಏನನ್ನ ಕಲಿಯಬಹುದೋ, ಯಾವ ಗುರಿಯನ್ನು ಅತ್ಯಂತ ತ್ರಾಸದಾಯಕವಾಗಿಯೂ ಮುಟ್ಟಬಹುದೋ ಅನ್ನುವ ಅತ್ಯಂತ ಒಳ್ಳೆಯ